ಹೇ ಬ್ಯೂಟಿಫುಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಈ ಕ್ರೀಮ್ ನೋಡ್ತಾ ಇದ್ದೀರಾ? ಸೊ ಈ ಡೊಣ್ಕಾಯ್ದಿಲ್ಲ, ನಾನು ಮನೇಲಿ ರೆಡಿ ಮಾಡಿದ್ದೀನಿ. ಏನೇನು ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಬರೋಣ. ಇದು ನೈಟ್ ಕ್ರೀಮ್ ಇದೆ, ವಿಂಟರ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಸ್ಪೆಷಲಿ ಯೂಸ್ ಮಾಡ್ತೀನಿ ಪ್ರತಿ ವರ್ಷ ವಿಂಟರ್ ಬರೋದಿನ, ಯಾಕಂದರೆ ಯೂಟ್ಯೂಬಲ್ಲಿ ನಾನು ಕೂಡ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ. ಸೊ ಇವಾಗ ಬಾದಾಮ್ ನಾನು ನೆನೆಕ್ಕಿಟ್ಟಿದ್ದೀನಿ, ರಾತ್ರಿ ಮುಂಜಾನೆ ಆಗಿದೆ. ಸೊ ಇಲ್ಲಿ ಸ್ವಲ್ಪ ಎಲೋವೆರಾ ತೊಗೋಬೇಕು. ನೀವು ಎಲೋವೆರಾ ತೊಗೊಂಡು ಬಂದಿದ್ದೀನಿ. ಬಾದಾಮ್ ಕೂಡ ತುಂಬ ಚೆನ್ನಾಗಿ ನೆಂದಿದೆ, ನೋಡ್ಬೋದಾ? ಈ ಸೊಪ್ಪು ತುಂಬ ಚೆನ್ನಾಗಿ ಸ್ವಲ್ಪ ರ್ಯಾಶ್ ಮಾಡಿ ಸುಲಿತಾ ಇದೆ. ಎಲ್ಲನೂ ಬಾದಾಮ್ಗೆ ನಾವು ಚೆನ್ನಾಗಿ ಸೊಪ್ಪಿ ಸುಲ್ಕೊಂಡು ಬಿಡೋಣ ಫ್ರೆಂಡ್ಸ್. ನಿಮಗೂ ಕೂಡ ಬ್ಯೂಟಿಫುಲ್ ಆಗಿ ಕಾಣಬೇಕು ಅನಿಸಿದರೆ, ನಿಮ್ಮ ಮುಖ ತುಂಬ ಡ್ರೈ ಆಗ್ತಾ ಇದೆ ಮತ್ತಂದರೆ ತುಂಬ ಅಂದರೆ ಒಂಥರ ಮುಖಕ್ಕೆ ಸ್ವಲ್ಪನೂ ಮಾಯ್ಶ್ಚರೈಸಿಂಗ್ ಇರೋಲ್ಲ, ಆ ಥರ ಆಗ್ತಾಯಿದ್ರೆ ಈ ಮಾಯ್ಶ್ಚರೈಸರ್ ಅಂದರೆ ರಾತ್ರಿ ಹಚ್ಕೋಬೇಕು ಮತ್ತು ಮುಂಜಾನೆ ನೀವು ಫೇಸ್ ವಾಶ್ ಮಾಡ್ಕೊಂಡು ಬಿಡಬೇಕು. ರಾತ್ರಿ ಎಲ್ಲ ನಿಮ್ಮ ಫೇಸ್ ತುಂಬ ಹೈಡ್ರೇಟಿಂಗ್ ಮತ್ತಂದರೆ ತುಂಬ ರಿಪೇರ್ ಆಗುತ್ತೆ. ಅದರಲ್ಲಿ ಡಾರ್ಕ್ ಸ್ಪಾಟ್ಸ್ ಮತ್ತಂದರೆ ಎಲ್ಲಷ್ಟು ಡಲ್ನೆಸ್ ಹೋಗುತ್ತೆ. ನಾನು ಸ್ಪೆಷಲಿ ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ, ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಿಗಲಿಲ್ಲ ಅಂದರೆ ಖಂಡಿತ ಕಮೆಂಟ್ ಮಾಡಿ. ಈ ಥರ ಆಗೋದು ಸಾಧ್ಯನೇ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಹಾಕಿದ್ದೀನಿ. ಆ ಕಾರಣದಿಂದ ನೋಡಿ, ಬಾದಾಮ್ ಕೂಡ ಸುಲ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಅದಕ್ಕೆ ಚೆನ್ನಾಗಿ ನಾನು ಬಾದಾಮ್ ಇಲ್ಲಿ 12 ಬಾದಾಮ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ರೀಮ್ ಬೇಕು, ನೀವು ಎಷ್ಟು ಜನ ಮನೇಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಡಿಪೆಂಡ್ ಮಾಡುತ್ತೆ. ನಾನಿಲ್ಲಿ 12 ಬಾದಾಮ್ ಚೆನ್ನಾಗಿ ಕುಟ್ಕೋತಾ ಇದ್ದೀನಿ. ನೀವು ಮಿಕ್ಸಿ ಜಾರ್ಲಿ ಹಾಕ್ಬೋದು, ನಾನು ಮಿಕ್ಸಿ ಜಾರ್ಲಿ ಹಾಕ್ತೀನಿ, ಬಟ್ ಸರಿಯಾಗಿ ಫಸ್ಟ್ ಆಫ್ ಆಲ್ ನನ್ನ ಕೈಯಲ್ಲಿ ಕುಟ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ ಮನೆಯಲ್ಲಿನೇ ಇರುತ್ತೆ. ಮತ್ತಂದರೆ ಬಾದಾಮು ತುಂಬ ಒಳ್ಳೆಯದು ಸ್ಕಿನ್ಗಾಗಿ ಅಂತ ಎಲ್ಲರಿಗೂ ಗೊತ್ತು. ಸೊ ಈ ಬಾದಾಮ್ದಿಂದ ನಿಮ್ಮದು ಬ್ರೈಟ್ನಿಂಗ್ ಸ್ಕಿನ್ ನ್ಯಾಚುರಲಿ ಕಾಣುತ್ತೆ. ಇದು ಮಿಲ್ಕ್ ಇದೆ, ಸ್ವಲ್ಪ ಮಿಲ್ಕ್ ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಮಿಲ್ಕೇ ತುಂಬ ಮಾಯ್ಶ್ಚರೈಸಿಂಗ್ ಕೊಡುತ್ತೆ ಫೇಸಿಗೆ ಮತ್ತು ಒಳ್ಳೆ ಗ್ಲೋ ಕೂಡ ಕೊಡುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ಚೆನ್ನಾಗಿ ನೋಡಿ, ತುಂಬ ಸಣ್ಣಗೆ ಆಗಿದೆ. ಇದಕ್ಕೆ ಸ್ವಲ್ಪ ರಸ ಕೂಡ ಹೆಣ್ಕೊಂಡು ಬಿಡೋಣ, ಅಂದರೆ ಎಷ್ಟೊಂದು ರಫ್ ಇದೆಲ್ಲ ತಿಳಿಯುತ್ತೆ. ಮತ್ತೊಂದು ಸಲ ಕುಟ್ಕೊಳಕ್ಕೆ ಬರುತ್ತೆ. ಮಿಕ್ಸಿ ಜಾರ್ಲಿ ಹಾಕ್ಬೋದು, ಬಟ್ ನನ್ನ ಕ್ವಾಂಟಿಟಿ ತುಂಬ ಕಡಿಮೆ ಇದೆ, ಆ ಕಾರಣದಿಂದ ನಾನು ಮಿಕ್ಸಿ ಜಾರ್ಲಿ ಹಾಕ್ತಾ ಇರಲಿಲ್ಲ. ಯಾಕಂದರೆ ಮುಂಚೆ ನಾನು ಹಾಕ್ತೀನಿ ಯಾವಾಗ ಅಂದರೆ ಅಲೋವೆರಾ ಜೆಲ್ ಇರುತ್ತಲ್ಲ, ನಿಮ್ಮ ಬಳಿ ಕ್ರೀಮ್ ಇರಿದ್ರೆ ಅಂದರೆ ಮಾರ್ಕೆಟ್ದಲ್ಲಿ ಸಿಗುತ್ತಲ್ಲ ಆ ಕ್ರೀಮ್ ಇದ್ದರೂ ನಡೀತೆ. ಬಟ್ ನನ್ನ ಬಳಿ ನ್ಯಾಚುರಲಿ ಇದೆ, ಆದ ಕಾರಣ ನಾನು ನ್ಯಾಚುರಲಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ನಾನು ನ್ಯಾಚುರಲಾಗಿ ಏನು ಸಿಗುತ್ತೆ ಅದೇ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು. ಒಂದು ವೇಳೆ ನಾನು ಎಲ್ಲ ನ್ಯಾಚುರಲಿ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ. ಈ ಥರನೂ ವಿಡಿಯೋ ತುಂಬಾ ಇರುತ್ತೆ, ಬಟ್ ನಾನು ಇದರಲ್ಲಿ ರಿಯಲ್ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ ಮತ್ತು 100% ರಿಸಲ್ಟ್ ಕೂಡ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅಲೋವೆರಾ ಜೆಲ್ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ, ಬಟ್ ಅದು ತೊಗೊಂಡು ಕಟ್ ಮಾಡು ತೆಗೆದು ಕೆಲವೊಬ್ಬರಿಗೆ ಅದು ಬೇಸರ. ಬಟ್ ಅದು ನ್ಯಾಚುರಲ್ ಇರುತ್ತೆ, ಪ್ಲಸ್ ಅದರಲ್ಲಿ ಯಾವುದೋ ಕೆಮಿಕಲ್ ಮಿಕ್ಸ್ ಕೂಡ ಇರೋದಿಲ್ಲ. ಆ ಕಾರಣದಿಂದ ನಾನು ಇದೇ ತೊಗೊಂಡಿದ್ದೀನಿ. ಬಟ್ ಇದು ಮಿಕ್ಸ್ ಆಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಅಂದರೆ ಇದು ಮಿಕ್ಸಿ ಜಾರ್ಲೆ ಸರಿ ಹೋಗುತ್ತೆ. ಹೆಂಗೆ ಪ್ರೊಸೀಜರ್ ಇರುತ್ತೆ ಅಂತ ಖಂಡಿತ ನೋಡಿ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಅಂದರೆ ನೀವು ಕೂಡ ನಿಮ್ಮ ಬ್ಯೂಟಿಗೆ, ನಿಮ್ಮ ಫೇಸಿಗೆ ಕೇರ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಕೂಡ ನಿಮ್ಮ ಹಂಗೆ ತುಂಬ ಕೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಖಂಡಿತ ಒಂದು ಕಳಿಸಿ, ಲೈಕ್ ಕಳಿಸಿ. ಇಷ್ಟ ಆದರೆ ನೀವು ಇವರಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಚೆನ್ನಾಗಿ ವಿಡಿಯೋಸ್ ಇರ್ತವೆ, ನನ್ನ ಫ್ಯಾಮಿಲಿ ಕೂಡ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಇವಾಗ ನೋಡಿ, ಈ ಥರ ಬಬಲ್ಸ್ ಇರುತ್ತಲ್ಲ, ಇದರಲ್ಲಿ ಕೂಡ ನಾನು ಅದೇ ಬಬಲ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕೈಯಲ್ಲೇ ಆಗುತ್ತೆ ಅಷ್ಟು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಲಿ ಹಾಕಿದ್ದೀನಿ. ಮಿಕ್ಸಿ ಜಾರ್ಲಿ ನೋಡಿ, ಈ ಥರ ಮಿಕ್ಸಿ ಜಾರ್ಲಿ ಹಾಕಿದರೆ ಸೀರಿಯಸ್ಲಿ ಏನು ಗೊತ್ತೇ ಆಗೋದಿಲ್ಲ ಅದರಲ್ಲಿ ಕಲ್ತಿದೆ ಅಂತ. ಆ ಥರ ತುಂಬ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗಿ ಬರುತ್ತೆ. ನೀವು ಕೂಡ ಮಿಕ್ಸಿ ಜಾರ್ಲಿ ಯೂಸ್ ಮಾಡಿ. ನನ್ನ ಮಿಕ್ಸಿ ಪಾತ್ರೆ ತುಂಬ ದೊಡ್ಡದಿದೆಯಲ್ಲ, ಆದ ಕಾರಣ ಇದು ಚಿಕ್ಕ ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ ಅಂತ ಆ ಕಾರಣದಿಂದ ಫಸ್ಟ್ ಆಫ್ ಆಲ್ ಹಾಕಿದ್ದಿಲ್ಲ. ಇವಾಗ ನೋಡಿ ಎಷ್ಟೊಂದು ಸಣ್ಣ ಆಗಿದೆ. ಇವಾಗ ಅದರಲ್ಲಿ ಕಲ್ಸ್ಕೊಂಡಿದ್ದೀನಿ ನೋಡಿ. ಬಬಲ್ಸ್ ತುಂಬ ಕಡಿಮೆ ಆಗಿದೆ. ಇವಾಗ ಲಾಸ್ಟ್ ಮತ್ತಂದರೆ ಯಾವುದೋ ಇಂಗ್ರೀಡಿಯೆಂಟ್ ಅಂದರೆ ಇಲ್ಲಿ ಆಯಿಲ್ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಆಯಿಲ್ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ, ಪ್ಯಾರಾಶೂಟ್ ಕೊಕೊನಟ್ ಆಯಿಲ್. ನಿಮ್ಮ ಬಳಿ ಬಾದಾಮ್ ಆಯಿಲ್ ಇದ್ದರೆ ಅದು ಆಯಿಲ್ ತೊಗೋಬೋದು, ಬಟ್ ನನ್ನ ಬಳಿ ಇದೇ ಆಯಿಲ್ ಇದೆ,
ಸೊ ಇದರಲ್ಲಿ ಇದೇ ಆಯಿಲ್ ನಾನು ತೊಗೊಂಡಿದ್ದೀನಿ. ಆಯಿಲ್ ತುಂಬ ಮಾಯ್ಶ್ಚರೈಸರ್ ಮತ್ತಂದರೆ ಸ್ಕಿನ್ಗೆ ಎಲ್ಲಷ್ಟು ಡಸ್ಟ್ ಅಂದರೆ ನಮ್ಮಲ್ಲಿ ಎಷ್ಟು ಹೊಲಸಿರುತ್ತೆ ಅಂದರೆ ಸ್ಕಿನ್ ಒಳಗೆ ಎಲ್ಲ ಡಸ್ಟ್ ಎಲ್ಲ ಕಿತ್ತಾಗೋಕ್ಕೆ ಹೆಲ್ಪ್ ಮಾಡುತ್ತೆ ಕೋಕೋನಟ್ ಆಯಿಲ್. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ಈ ಥರ ಮಿಕ್ಸ್ ಆಗೋದಿಲ್ಲ, ಇದು ಕೂಡ ನೀವು ಮಿಕ್ಸಿ ಜಾರ್ಲೇ ಮಿಕ್ಸ್ ಮಾಡ್ಕೋಬೇಕು, ಮತ್ತೆ ಒಂದ್ಸಲ ಹಾಕಬೇಕು. ನೀವು ಕೆಲವರು ಕೇಳ್ತಿರ್ಬೋದಲ್ಲ ಅಲೋವೆರಾ ಜೆಲ್ ಹಾಕಿದೆ ಅವಾಗೆ ಹಾಕೋಬೇಕಂತ, ಬಟ್ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಹಾಕಬೇಕಂತ ನಂದಿತ್ತು. ಸೊ ಇವಾಗ ನೋಡ್ತಾ ಇದ್ದೀರಾ ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಮನೆಯಲ್ಲಿ ಮಾಡಿದ್ದು ನಾವು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ, ಯಾಕಂದರೆ ಅದಕ್ಕೆ ನಾವು ಕಷ್ಟಪಟ್ಟು ಮಾಡಿರ್ತೀವಿ, ಇಷ್ಟೆಲ್ಲ ಮಾಡಿರ್ತೀವಲ್ಲ ಅದು ಹಚ್ಕೊಳ್ಳೋಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ಲಸ್ ನಮ್ಗೆ ಗೊತ್ತಿರುತ್ತೆ ಅದರಲ್ಲಿ ನಾವು ಗುಡ್ನೆಸ್ ಹಾಕಿದ್ದೀವಿ, ಪ್ಲಸ್ ನಮಗೆ ಅದರದ್ದೇ ಲಾಭ ಸಿಗುತ್ತೆ ಅಂತ. ಸ್ವಲ್ಪ ಟೈಮ್ ಹಿಡಿತೆ ಬಟ್ ರಿಸಲ್ಟ್ ಖಂಡಿತ ಸಿಗುತ್ತೆ. ಇದು ನಾನು ಡೊಂಟ್ ಕೈದು ಮಾಯ್ಶ್ಚರೈಸರ್ ಫಸ್ಟ್ ಯೂಸ್ ಮಾಡ್ತಾ ಇದು ಖಾಲಿ ಆಗಿತ್ತಲ್ವ, ಇದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದರಲ್ಲಿ ಸ್ಟೋರೇಜ್ ಮಾಡ್ಕೋಬೇಕಂತ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನೀವು ಖಂಡಿತ ನೈಟಾಗೆ ಹಚ್ಕೋಬೋದು, ನೈಟ್ ಹಚ್ಕೊಂಡು ಮಲ್ಕೋಬೇಕು, ಮುಂಜಾನೆ ತೊಳ್ಕೊಬೇಕು. ಫೇಸ್ ತುಂಬ ಚೆನ್ನಾಗಿ ಆಗಿರುತ್ತೆ. ಪೂರ್ತಿ ರಾತ್ರಿ ನಿಮ್ಮದು ಮುಂಜಾನೆ ನೋಡಿದ್ರೆ ರಿಸಲ್ಟ್ ತುಂಬ ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿ ರೋಸ್ ಚೆನ್ನಾಗಿ ಅನಿಸುತ್ತೆ. ನೋಡಿ ಇದರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ತುಂಬ ಸ್ಮೂತ್ ಮತ್ತು ತುಂಬ ಗ್ಲೋಯಿಂಗ್ ಕಾಣ್ತಾ ಇರುತ್ತೆ. ನಿಮಗೆ ಇದ್ರ ಬಗ್ಗೆ ಸ್ವಲ್ಪನೂ ಥಿಂಕ್ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ ಮಾಯ್ಶ್ಚರೈಸರ್ ಹಾಕ್ತಾ ಇರ್ತೀನಿ. ಮಾರ್ಕೆಟಲ್ಲಿ ಕೂಡ ತುಂಬ ಮಾಯ್ಶ್ಚರೈಸರ್ ಸಿಗುತ್ತೆ ನೈಟು ಕ್ರೀಮ್ ಅಂತ, ವಿಂಟರ್ ನೈಟ್ ಕ್ರೀಮ್ ಅಂತ. ಬಟ್ ನಾನು ಒಂದು ಮನೆಯಲ್ಲಿ ಹೇಳ್ತಾ ಇದ್ದೀನಿ, ನಾನು ಕೂಡ ಯೂಸ್ ಮಾಡ್ತೀನಿ. ಆ ಕಾರಣದಿಂದ ನನಗೆ ನೈಟಿಗೆ ಏನಿದೆಲ್ಲ ನಾನೇ ನನ್ನ ಕೈಲಿಂದ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ, ಅಂದರೆ ಎಲ್ಲ ಸ್ವಲ್ಪ ಮಿಕ್ಸ್ ಆಗಿ ಗಟ್ಟಿ ಆಗಿರುತ್ತೆ ಅಂತ. ಸೊ ಹೆಂಗೆ ಅನ್ನಿಸ್ತು ವಿಡಿಯೋ ಖಂಡಿತ ತಿಳಿಸಿ. ಬಾಯ್, ಥ್ಯಾಂಕ್ ಯು.